ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನೋಡಿ, ವೆದರ್ ನೋಡಿ ಎಷ್ಟು ಭಾರಿ ಆಗೈತಿ. ನೈಟ್ ಮಳೆ ಐತಲ್ಲ, ಸೂಪರಾಗಿ ವೆದರ್ ಬಂದಿದ್ದು ನೋಡ್ರಿ. ವೆದರ್ ನೋಡ್ಕೊತ ನಿಂತ್ಬಿಟ್ಟಿನಿ ನಾನು. ಅದಾದ್ಮೇಲೆ ಗ್ಯಾಲ್ರಿ ಕಡೆ ಬಂದೆ ರೀ. ಗಿಡಗಳು ನೋಡ್ರಿ ಎಷ್ಟು ಚಂದ ಬಂದಿದಾವ್ರಿ. ಮನಿ ಪ್ಲ್ಯಾಂಟು, ದಾಸವಾಳ ಹೂವಿನ ಗಿಡ, ಸ್ನೇಕ್ ಪ್ಯಾಂಟು ಇವೆಲ್ಲ ಭಾರಿ ಭಾರಿ ಬಂದಿದಾವ್ರಿ. ಆಮೇಲೆ ಇದು ಅರ್ಧ ವಿಡಿಯೋ ನನ್ನ ಹಸ್ಬೆಂಡ್ ಮಾಡಿದಾರೆ. ನಂಗೆ ಕೆಲಸ ಐತಂತ ಹಾಗೆ ಹೋಗಿದ್ರಿ. ಇದೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಜಳಕ ಗಿಡ ಎಲ್ಲ ಮಾಡಿ ನೋಡೋಣ ಬರ್ರಿ ಇವತ್ತು ನಾಷ್ಟಕ್ಕೆ ಏನು ಮಾಡೋದು. ಹಾಗೆ ಬಂದೇ ಬಿಟ್ಟೆ ನೋಡ್ರಿ ನಾವು ಕಿಚನ್ ಕಡೆ. ನೋಡೋಣ್ರಿ ಇವತ್ತು ಏನು ಕಿಚನ್ದಾಗ ಸ್ಪೆಷಲ್ ಮಾಡೋಣ. ಇಡ್ಲಿ ಆಮೇಲೆ ಚಟ್ನಿ ರೆಸಿಪಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಬಂದ ಪಟ್ಟಿಗೆ ಒಂದು ಸ್ಟ್ರಾಂಗಾಗಿ ಚಹಾ ಮಾಡ್ಕೊಂಡು ಕೊಡೇನ್ರಿ. ಚಹಾ ಕುಡಿದ ಬಳಕೆ ಮುಂದಿನ ಕೆಲಸ ನೋಡ್ರಿ ನಮ್ಮದು. ನಮಗೆ ಚಹಾ ಇಲ್ಲಂದ್ರೆ ನಡೆಯೋದೇ ಇಲ್ಲ ನೋಡ್ರಿ. ಚಹಾ ಕುಡಿಯೇನ್ರಿ. ಚಹಾ ಕುಡಿದಾದ ಬಳಿಕ ನಿಮಗೆ ನಾ ಹೇಳ್ತೀನಿ ರೀ ಇಡ್ಲಿ ಮತ್ತು ಚಟ್ನಿ ರೆಸಿಪಿ ರೀ. ಮಸ್ತಾಗಿ ಆಗ್ತಾವ್ರಿ ನಾ ಹೇಳ್ದಂಗೆ ಮಾಡಿದ್ರೆ. ಇದು ನೋಡ್ರಿ ಮನಿ ಪ್ಲ್ಯಾಂಟ್. ನಾನು ಗ್ಲಾಸ್ನ ಹಾಕಿಟ್ಟಿದ್ರಿ. ಪರ್ಫೆಕ್ಟ್ ಬಂದೈತೆ ನೋಡ್ರಿ ಮನಿ ಪ್ಲ್ಯಾಂಟ್ ಬಿ. ನೋಡ್ರಿ ಈ ಥರ ಇಡ್ಲಿ ಸಾಫ್ಟಾಗಿ ಉಬ್ಬಿ ಬರಬೇಕಂದ್ರೆ ನಾ ಹೇಳೋ ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ಇಡ್ಲಿ ಮಾಡಿರಿ. ಸೂಪರಾಗಿ ಇಡ್ಲಿ ಆಗ್ತಾವ್ರಿ. ನಾ ಹೇಳ್ರಿ ನಿಮ್ಗೆ ಬರ್ರಿ ಮಾಡೋಣ ಇಡ್ಲಿ. ಮೊದಲು ಒಂದು ಬೌಲ್ ತೊಗೊರಿ. 1 ಕಪ್ ರವೆ ಹಾಕೋರಿ. ರವೆ ಎಷ್ಟು ಇರ್ತೈತೆ ನೋಡ್ರಿ ಅಷ್ಟೇ ಮೊಸರು ಇರ್ಬೇಕು ರೀ. ಹೆಚ್ಚು ಕಮ್ಮಿ ಆಯ್ತಂದ್ರೆ ಸ್ವಲ್ಪ ಇಡ್ಲಿ ಹುಳಿ ಆಗ್ತಾವ್ರಿ. ಇಲ್ಲಕಂದ್ರೆ ಅಷ್ಟು ಪರ್ಫೆಕ್ಟ್ ಬರೋದಿಲ್ಲ ರೀ. ಇನ್ನು ರವಾನೇ ಸ್ವಲ್ಪ ಜಾಸ್ತಿ ಆಗ್ಬೇಕು ರೀ. ಖರೆ ಆದ್ರೆ ಮೊಸರು ಸ್ವಲ್ಪ ಜಾಸ್ತಿ ಆಗಬಾರ್ದು ರೀ. 2 ಪರ್ಫೆಕ್ಟೇ ಹಾಕೊಂಡಿರ್ತೀವಿ ಕೋರಿ ಇನ್ನೂ ಪರ್ಫೆಕ್ಟ್ ಬರ್ತಾವ್ರಿ. ಅದಾದ್ಮೇಲೆ ಮೊಸರು ಆಮೇಲೆ ರವೆ 2 ಮಿಕ್ಸ್ ಮಾಡ್ಕೊಂಡು ಹಾಕಿದ ಬಳಿಕ ಚೆಂದ ತಿರುಗಾಡಿಸ್ಬೇಕು ರೀ. ಆದಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀವು ನೀರು ಹಾಕೋರಿ. ನೀರು ಹಾಕ್ಕೊಂಡು ಹಾಗೆ ತಿರುಗಾಡಿಸ್ರಿ. ಅದು ಗಂಟಾಗಕ್ಕೆ ಬಿಡಬೇಡ್ರಿ. ನೀರು ನಿಮ್ಗೆ ಎಷ್ಟು ನಿಮ್ಗೆ ತಿಳಿ ಮಾಡ್ತಿರೋ ಗಟ್ಟಿ ಮಾಡ್ತಿರೋ ಹೆಂಗೆ ಮಾಡ್ತೀರಿ ನೋಡಿರಿ ನೀವು. ಸ್ವಲ್ಪ ಹಾಗೆ ನೀರು ಹಾಕ್ಕೊಂಡು ಚೆಂದ ತಿರುಗಾಡ್ರಿ. ಆಮೇಲೆ ಸೋಡಾ ತೊಗೊಂಡು ಡೈರೆಕ್ಟ್ ಹಾಕೋಕೆ ಹೋಗಬೇಡ್ರಿ. ಡೈರೆಕ್ಟ್ ಹಾಕಿದ್ರೆ ಒಂದೇ ಜಗಿ ಸೋಡಾ ಹತ್ತಿ ಜಾಸ್ತಿ ಉಬ್ಬಲ್ರಿ. ಅದಕ್ಕೊಂದು ವಾಟ್ಗದಾಗ ಈ ಥರ ನೋಡಿರಿ. ನಾನು ಈ ಥರ ಮಾಡತ್ತೀನಿ ನೋಡಿರಿ. ಈ ಥರ ಒಂದು ವಾಟ್ಗದ ಹಾಕ್ಕೊಂಡು ಸೋಡಾ ಒಂದು ಸ್ವಲ್ಪ ತಿರುಗಾಡ್ಸಿ ನೀರು ಹಾಕಿ ಅದ್ರ ಮ್ಯಾಲೆ ಹಾಕಿರಿ ರವದ ಮೇಲೆ. ಆಮೇಲೆ ಈ ಥರ ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ತಿರುಗಾಡ್ಸಿರ್ತೀವಿ ರೀ. ಸೋಡಾ ಎಲ್ಲ ಕಡೆ ಇದಾಗಿರ್ತೈತೆ ರೀ. ಉಪ್ಪು ಭೀ ಕೂಡ ಅಷ್ಟೇ ರೀ. ಉಪ್ಪು ಹಾಕಿ ಹಾಗೆ ಬಿಡಕ್ಕೆ ಹೋಗಬೇಡ್ರಿ. ಜಾಸ್ತಿ ಚೆಂದ ಎಲ್ಲ ಕಡೆ ತಿರುಗಾಡ್ಸ್ಕೊರಿ. ಅದಾದ್ಮೇಲೆ ಚೆಂದ ಮಸ್ತ್ ಪಕ್ಕಿ ಬರ್ತವೆ ನೋಡಿರಿ ಇಡ್ಲಿ. ಆಮೇಲೆ ನೀವು ನಾ ಈಗ ಹೆಂಗೆ ತೋರ್ಸತ್ತೀನಿ ನೋಡಿರಿ ಇದೇ ಪ್ರಕಾರ ನೀವು ಮಾಡಿದ್ರಂದ್ರೆ ಮಸ್ತ್ ಇಡ್ಲಿ ಬರ್ತಾವ್ರಿ. ಇದೆಲ್ಲ ಆದ ಬಳಕೆ ನೋಡಿರಿ ಈ ಥರ ಬಂದೈತೆ ನೋಡಿರಿ. ಭಾಳ ಗಟ್ಟಿನೂ ಇಲ್ಲರಿ, ಭಾಳ ತಿಳಿನೂ ಇಲ್ಲರಿ. ಪರ್ಫೆಕ್ಟಾಗಿ ಬಂದೈತೆ ರೀ. ಇದೇ ಥರ ಇದ್ರೇ ಚಲೋ ರೀ. ಭಾಳ ತಿಳಿ ಮಾಡಿದ್ರೂ ಎಲ್ಲ ಕಡೆ ಸೋರ್ದೈತೆ ರೀ. ಗಟ್ಟಿ ಮಾಡಿದ್ರೂ ಸ್ವಲ್ಪ ಬಿರುಸಾಗಿ ಬಿಡ್ತಾವ್ರಿ. ಒಂದು 20 ನಿಮಿಷ ಇದಕ್ಕೆ ನೆನಾಕ್ಲಿಕ್ಕೆ ಬಿಡೋಣ್ರಿ. ಬಿಟ್ಬೇಕು ಚಟ್ನಿ ನೋಡೋಣ ಬರ್ರಿ. ಈ ಥರ ಚಟ್ನಿ ಮಾಡ್ಬೇಕಂದ್ರೆ ನಾ ಹೇಳ್ದಂಗೆ ಮಾಡಿರಿ. ಬರ್ರಿ ರೆಸಿಪಿ ನೋಡೋಣ. ಒಂದು ಬೊಗೋಣಿ ಇಟ್ಕೋರಿ. ಬೊಗೋಣಿ ಅಥವಾ ಕಡಾಯಿ ನೀವೇನು ಇಟ್ಕೋತೀರಿ ಇಟ್ಕೋರಿ. ಅದಾದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿರಿ. ಜಾಸ್ತಿ ಎಣ್ಣೆನೂ ಹಾಕೋಕೆ ಹೋಗಬೇಡ್ರಿ. ಸ್ವಲ್ಪ ಎಣ್ಣೆ ಕಾಯ್ದಾದ್ಮ್ಯಾಗ ರೀ ಇದು ಹಾಕೋರಿ ಜೀರಿಗೆ ಒಂದು ಸ್ವಲ್ಪ ಚಟಪಟ ಅನ್ನೋ ಜೀರಿಗೆ ಹಾಕಿರಿ. ಆಮೇಲೆ ಮೆಣ್ಸಿಕಾಯಿ ನೋಡಿರಿ. ನಿಮ್ಗೆ ನೀವು ಜಾಸ್ತಿ ಖಾರ ತಿನ್ನೋರಾಗಿದ್ರಂದ್ರೆ ಸ್ವಲ್ಪ ಜಾಸ್ತಿ ಮೆಣ್ಸಿಕಾಯಿ ಹಾಕೋರಿ. ಇಲ್ಲ ಮಕ್ಕಳು ಯಾರಾದ್ರು ಇರ್ತಾರಂದ್ರೆ ಸ್ವಲ್ಪ ಮೆಣ್ಸಿಕಾಯಿ ಕಡಿಮೆನೇ ಹಾಕೋರಿ. ನಮ್ಮ ಮನ್ಯಾಗ ರೀ ಅಂಥರ ಯಾರು ಖಾರ ಎಲ್ಲರೂ ತಿಂತಾರೆ ರೀ. ಹಾಗಾಗಿ ನಾನು ಸ್ವಲ್ಪ ಮೆಣ್ಸಿಕಾಯಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ರೀ. ನಿಮಗೆ ಬೇಕಂದ್ರೆ ಸ್ವಲ್ಪ ನೀವು ಮೆಣ್ಸಿಕಾಯಿ ಕಡಿಮೆ ಹಾಕೋಬೋದು ರೀ. ಮೆಣ್ಸಿಕಾಯಿ ಆಮೇಲೆ ಜೀರಿಗೆ ಎಲ್ಲ ಚಟಪಟ ಅನ್ನೋತನ ಎಲ್ಲ ತಿರುಗಾಡ್ರಿ. ಒಂದೇ ಸೈಡ್ ಬಿಡಕ್ಕೆ ಹೋಗಬೇಡ್ರಿ. ತಳ ಜೀರಿಗೆರೆ ಹೊತ್ತವು, ಇಲ್ಲಿಕಂದ್ರೆ ಒಂದು ಸೈಡ್ ಮೆಣ್ಸಿಕಾಯಿ ಹೊತ್ತಿರ್ಬೇಕು. ಅಷ್ಟೊಂದು ಟೇಸ್ಟ್ ಇರಲ್ಲ ರೀ. ಹಾಗೆ ಹೊತ್ತಿರ್ತಾವ್ರಿ ಇರ್ತಾರೆ. ಹಾಗೆ ಸ್ವಲ್ಪ ತಿರ್ಗಾಡ್ಸ್ಕೊತೀರಿ. ನೀವು ಎಷ್ಟು ತಿರ್ಗಾಡ್ಸ್ತೀರಿ ಅಷ್ಟು ಚಲೋ ರೀ. ಎಲ್ಲ ಕಡೆ ಮೆಣ್ಸಿಕಾಯಿ ಇದು ಆತಾವಲ್ಲ ರೀ. ಇಷ್ಟೆಲ್ಲ ನೋಡಿರಿ. ಇಷ್ಟೆಲ್ಲ ಹುರಿದ ಬಳಿಕ ಹುರಿದು 1 ಕಪ್ ಶೇಂಗದ ಕಾಳು ರೀ. ಹುರಿದಿರ್ಬೇಕು ರೀ. ಅವು ಹುರಿದು 1 ಕಪ್ ಶೇಂಗದ ಕಾಳು ಹಾಕೋರಿ. ಹಾಕೊಂಡೆಲ್ಲ ಚೆಂದಾಗಿ ತಿರುಗಾಡಿಸ್ರಿ. ಅದಾದ್ಮೇಲೆ 1 ಬಟ್ಟಲ್ ಪುಟಾಣಿ ರೀ. ನಮ್ಮ ಕಡೆ ಪುಟಾಣಿ ಅಂದರೂ ಒಂದೇ, ಆಮೇಲೆ ಹುರ್ಗಡ್ಡೆ ಅಂದರೂ ಒಂದೇ ಅಂತಾರೆ. ಹಾಗಾಗಿ 1 ಕಪ್ ಪುಟಾಣಿ ಹಾಕೋರಿ. ಪುಟಾಣಿನೂ ಒಂದೇ ಕಪ್ ಹಾಕೋರಿ. ಜಾಸ್ತಿ ಹಾಕೊಳಕ್ಕೆ ಹೋಗಬೇಡ್ರಿ. ನಿಮಗೆ ಜಾಸ್ತಿ ಚಟ್ನಿ ಬೇಕೈತಂದ್ರೆ ಒಂದು ಸ್ವಲ್ಪ ಇದ್ರಾಗೆ ಜಾಸ್ತಿ ಮಾಡ್ಕೋರಿ. ಪುಟಾಣಿ 1 ಕಪ್ ಹಾಕೋರಿ. ಎಲ್ಲ ಚೆಂದ ತಿರುಗಾಡಿಸ್ರಿ. ಇದೊಂದು ಸ್ವಲ್ಪ ಎಲ್ಲ ಅವು ಪುಟಾಣಿ ಇದು ಶೇಂಗದ ಕಾಳು ನಾವು ಪೈಲನೇ ಹುರಿದಿರ್ತೇವಲ್ಲ ರೀ. ಹಾಗಾಗಿ ಏನು ಜಾಸ್ತಿ ಹುರಿಯೋದೇನು ಬೇಡ್ರಿ. ಶುಂಠಿ ಹಾಕೋರಿ. ಶುಂಠಿನೂ ಹಾಕೋರಿ, ಚೆಂದ ಆಗ್ತದ್ರೆ. ಆಮೇಲೆ ಎಲ್ಲ ತಿರುಗಾಡಿಸ್ರಿ. ಒಂದು 10 ನಿಮಿಷ ಬಿಡ್ರಿ. ಆರ್ತೈತಿ. ಆರಿದ ಬಳಿಕ ಮಿಕ್ಸಿ ಮಾಡ್ಕೋರಿ. ಮಿಕ್ಸಿ ಮಾಡ್ಕೊಂಡು ಬಳಿಕ ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಬಂದೈತೆ ನೋಡಿರಿ. ಎಲ್ಲ ಚೆಂದಾಗಿ ಮಿಕ್ಸಿ ಮಾಡ್ಕೋರಿ. ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಒಂದು ಬೌಲ್ನ ತೆಗೀರಿ. ನಿಮ್ಗೆ ಎಷ್ಟು ಬೇಕು ನೋಡಿರಿ. ತಿಳಿಬೇಕೇನೋ ಸ್ವಲ್ಪ ಗಟ್ಟಿ ಬೇಕೇನೋ ನಿಮ್ಗೆ, ನೀವು ಯಾವ ಥರ ತಿಂತೀರಿ ನೋಡಿರಿ ಆ ಥರ ಎಲ್ಲ ಹಾಕೋರಿ. ತಿಳಿಬೇಕಾದ್ರೆ ತಿಳಿ ಹಾಕೋರಿ. ಗಟ್ಟಿ ಮಾಡಬೇಕಾದ್ರೆ ಗಟ್ಟಿ ಹಾಕೋರಿ. ಜಾಸ್ತಿ ಏನು ತಿಳಿ ಮಾಡಿದ್ರೆ ಅಷ್ಟು ಚಲೋ ಆಗಲ್ಲ ರೀ. ಮೀಡಿಯಮ್ ಇರ್ಬೇಕು ನೋಡಿರಿ. ನಿಮಗೆ ಇಡ್ಲಿ ತಿಳಿಬೇಕಂದ್ರೆ ತಿಳಿ ಮಾಡ್ಕೋರಿ. ಇದಕ್ಕೊಂದು ಒಗ್ಗರಣೆ ಕೊಡೋಣ ಬರ್ರಿ. ಒಂದು ಬಟ್ಟಲ್ದಾಗ ಎಣ್ಣೆ ಹಾಕಿಡ್ರಿ. ಎಣ್ಣೆ ಕಾಯಕ್ಕೆ ಬಿಡ್ರಿ. ಎಣ್ಣೆ ಕಾದಾದ್ಮ್ಯಾಗ ಜೀರಿಗೆ, ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ,
ಆಮೇಲೆ ಕಡಿಪತ್ತ ಇವೆಲ್ಲ ಹಾಕ್ರಿ. ನನ್ನ ಕಡೆ ಕಡಿಪತ್ತ ಇದ್ದಿತ್ತಿಲ್ಲ ರೀ, ಹಾಗಾಗಿ ನಾನು ಮೆಣ್ಸಿಕಾಯಿ ಆಮೇಲೆ ಜೀರಿಗೆ ಇಷ್ಟೇ ಹಾಕಿದ್ದೀನಿ ರೀ. ಕಡಿಪತ್ತ ಹಾಕಿದ್ರೂ ಚಲೋ ರೀ, ಬೆಸ್ಟ್ ರೀ. ಸ್ವಲ್ಪ ಇಂಗು ಕೂಡ ಹಾಕಿರಿ, ಇಂಗು ಹಾಕಿದ್ರೆ ಸ್ವಲ್ಪ ಚಲೋ ರೀ. ಎಲ್ಲ ಹಾಕೋದ್ಬೇಕು ಚಟಪಟ ಅನ್ಬೇಕು ರೀ. ಅನ್ನೋ ತನಕ ಸ್ವಲ್ಪ ಎಣ್ಣೆ ಫುಲ್ ಗರಮ್ ಅಲ್ರಿ, ಗರಮ್ ಆದ್ಬೇಕು ಚಟ್ನಿ ಹಾಕಿದ್ರೆ ಅದೊಂಥರ ಟೇಸ್ಟೇ ಬೇರೆ ಆಗ್ತದೆ ರೀ. ನೀವೆಲ್ಲ ಕಡಿಪತ್ತ ಹಾಕ್ಕೊಂಡು ಮಾಡಿರಿ, ತುಂಬ ಅಷ್ಟು ಚೆನ್ನಾಗಾಗ್ತದೆ ರೀ. ಆ ಮಾಡಿದ್ದೇವಲ್ರಿ ಚಟ್ನಿ ಪೈಲ, ಆ ಚಟ್ನಿ ತಂದು ಈ ಬಿಸಿ ಬಿಸಿ ಇದು ಏನಿರ್ತೈತೆ ನೋಡಿರಿ ತಡ್ಕ, ಇದು ಕೊಟ್ಬಿಡಣ್ರಿ. ಕೊಟ್ಬೇಕು, ಸೂಪರ್ ಆಗಿರ್ತೈತೆ ರೀ. ಹಾಗೆ ಸ್ವಲ್ಪ ಸೌಕಾಸ ಎಲ್ಲ ಕಡೆ ತಿರುಗಾಡ್ಸ್ಕೊರಿ. ಸೌಕಾಸ ನಿಮ್ಗೆ ಎಷ್ಟು ಬೇಕು ಅಷ್ಟು ತಿರುಗಾಡ್ಸ್ಕೊರಿ ಎಲ್ಲ. ನನ್ನ ಕಡೆ ಕಡಿಪತ್ತ ಇದ್ದಿದ್ದು ಅಂಥೇಳಿ ನಾನು ಕಡಿಪತ್ತ ಮಿಸ್ ಮಾಡಿದ್ದೀನಿ ರೀ. ನೀವು ಕಡಿಪತ್ತ ಇದ್ರೆ ನಿಮ್ಮ ಕಡೆ ಹಾಕೋರಿ. ಕಡಿಪತ್ತ ಹಾಕೊಂಡ್ರೆ ಇನ್ನೂ ಸೂಪರ್ ಆಗ್ತೈತೆ ರೀ. ನೀವು ಕಡಿಪತ್ತ ಹಾಕ್ಕೊಂಡು ಮಾಡಿರಿ. ಈ ಥರ ಕನ್ಸಿಸ್ಟೆನ್ಸಿ ಬಂದೈತೆ ನೋಡಿರಿ, ಈ ಥರ ಬಂದರೆ ಸೂಪರಾಗಿ ಇರ್ತೈತೆ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಸ್ವಲ್ಪ ಜಾಸ್ತಿ ಉಪ್ಪೇನು ಹಾಕೋಕೆ ಹೋಗ್ಬೇಡ್ರಿ, ಹಿಂಗೆ ಹಾಕಿರ್ತೀರಲ್ಲ ರೀ, ಹಾಗಾಗಿ ಉಪ್ಪು ಸ್ವಲ್ಪ ಹಾಕೋರಿ. ಹಾಕ್ಕೊಂಡು ಎಲ್ಲ ಕಡೆ ಚಂದ ತಿರುಗಾಡ್ಸ್ರಿ. ಈ ಥರ ಬಂದೈತೆ ನೋಡಿರಿ ಕನ್ಸಿಸ್ಟೆನ್ಸಿ. ನಾವು ಒಂದು ಬೌಲ್ ಮಾಡಿದ್ದೆ, ನಾವು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಅಂದ್ರೆ ಒಂದು ಬೌಲ್ ಆಗಿರ್ತದೆ ರೀ. ಟೇಸ್ಟ್ ಮಾಡೋಣ್ರಿ, ಪರ್ಫೆಕ್ಟಾಗಿ ಆಗೈತೆ ರೀ. ನಾವು ಆಗಲೇ ತೋರಿಸ್ದಂಗೆ ರವೆ ನೆನೆಯಾಕೆ ಬಿಟ್ಟಿದ್ದೇವಲ್ಲ ರೀ 20 ನಿಮಿಷ. ನೆನೆದಾದ ಬಳಿಕ ನೋಡಿರಿ ಈ ಥರ ಇಡ್ಲಿ ಮನೆ ಇಟ್ಕೋರಿ. ಫುಲ್ ನೀರು ಕಾಯ್ದಾದ ಬಳಿಕ ನೋಡಿರಿ ಎಷ್ಟು ಚಂದ ಬಂದೈತೆ ನೋಡಿರಿ, ರವೆ ಎಷ್ಟು ಚಂದ ಉಬ್ಬೈತೆ ನೋಡಿರಿ. ಸ್ವಲ್ಪ ಈ ಥರ ತಿರುಗಾಡ್ಸ್ಕೊಂಡು ನೀರು ಕಾಯ್ದಾದ್ಮ್ಯಾಗ ಚಂದ ತಿರುಗಾಡ್ಸ್ಕೊರಿ ಎಲ್ಲ. ಹೊಳ್ಳಿ ನೀರು ಕಾಯಕ್ಕೆ ಬಿಡ್ರಿ, ಹಚ್ಚಿ ಕಡೆ ಗ್ಯಾಸ್ನಾಗ ಇಟ್ರಿ. ಗ್ಯಾಸ್ ಮೇಲೆ ಚಂದ ನೀರು ಸ್ವಲ್ಪ ಜಾಸ್ತಿ ಕುದ್ದಾದ್ಮ್ಯಾಗ ಸ್ವಲ್ಪ ಅದಕ್ಕೆಲ್ಲ ಬಾಣಲಿಗೆ ಇದು ಎಣ್ಣೆ ಎಲ್ಲ ಹಚ್ಕೋರಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೋಡಿರಿ, ಸಣ್ಣ ಬೇಕಂದ್ರೆ ಸಣ್ಣ ಹಾಕೋರಿ, ಸ್ವಲ್ಪ ಇಲ್ಲ ನಮ್ಮ ಪೂರ್ತಿ ಬೇಕಂದ್ರೆ ಪೂರ್ತಿ ಹಾಕ್ಕೊಂಡು ಮಾಡಿರಿ, ಚಂದ ಆದವ್ರಿ. ನೀವು ಪೂರ್ತಿನೇ ಹಾಕೋರಿ, ಸ್ವಲ್ಪ ಉಬ್ಬಿ ಹಿಂಗೆ ಸ್ವಲ್ಪ ಇದು ಆತವಲ್ಲ ರೀ, ಉಬ್ತಾವ್ರಿ. ನಾ ಇಲ್ಲಿ ತೋರ್ಸತ್ತೀನಿ ನೋಡಿರಿ, ಇಷ್ಟು ಹಾಕೋರಿ. ಇಷ್ಟು ಹಾಕೊಂಡ್ರೆ ಪರ್ಫೆಕ್ಟಾಗಿ ಬರ್ತಾವ್ರಿ. ಇಷ್ಟೆಲ್ಲ ನಾವು ಮಾಡಿದ್ದೇವ್ರಿ. ಒಂದು ಸ್ವಲ್ಪ ಏನ್ರಿ ಚುಕಾಸ್ ಅಂದ್ರೆ ಇದು ರವದ ಐತ್ರಿ ಅಲ್ರಿ ಇಡ್ಲಿ, ಹಾಗಾಗಿ ಒಂದು ಸ್ವಲ್ಪ ಏನರ ಕೆಡ್ಸಟ್ಟೈತಂದ್ರೆ ಎಲ್ಲ ಇಡ್ಲಿನೇ ಖರಾಬ್ ಆಗಿಬಿಡ್ತಾವೆ ನೋಡಿರಿ. ಹಾಗಾಗಿ ನಾವು ಮಾಡೋಖರೆ ಚಂದ ನೋಡಿ ಮಾಡೋದ್ರಿ. ಜಾಸ್ತಿನೇ ಅಲ್ಲಿ ಸ್ವಲ್ಪ ಅಲ್ರಿ, ತಿನ್ನಕ್ಕೆ ಚಲೋ ಅದಂದ್ರೆ ಅಷ್ಟು ಸಾಕು ನೋಡಿರಿ. ಇಷ್ಟೆಲ್ಲ ಹಾಕ್ಕೊಂಡಿವಲ್ರಿ, ಬರ್ರಿ ಇದ್ರಲ್ಲಿ ಇಡೋಣ ಬರ್ರಿ. ಈ ಥರ ಆದ್ಬೇಕು. ನೀರು ನೋಡಿರಿ ಹಿಂಗೆ ಕುದಿಬೇಕು ರೀ. ಸ್ವಲ್ಪ ಕಳ ಅಂತ ನೀರು ಕುದ್ದ ಬಳಿಕ ನಾವೆಲ್ಲ ಇಡ್ಲಿ ಮನೆ ಇಟ್ಕೊಳ್ಳೋಣ್ರಿ. ನಾನು ಒಂದು ಇಟ್ಟು ತೋರಿಸ್ತಾ ಇದ್ದೇನೆ ರೀ, ಎಲ್ಲ ನೀವು ಇದೇ ಥರ ಇಟ್ಕೊರಿ. ಅದಾದಮೇಲೆ ನಾನು ಹಾಗೆ ಸಂಧ್ಯಾಗಾಳಿ ಸ್ವಲ್ಪ ವಿಡಿಯೋ ಕಂಟಿನ್ಯೂ ಮಾಡೀನಿ ರೀ. ನನ್ನ ಕಸಿನ್ ಮನೆಗೆ ಬಂದಿದ್ದಿಲ್ಲ ರೀ, ಅವ್ರದ್ದು ಗ್ಯಾಲ್ರಿ ಕಡ್ರಿ ನೋಡಿರಿ ಎಷ್ಟು ಭಾರಿ ಆಗೈತಿ. ಹಾಗೆ ಸ್ವಲ್ಪ ಅಕ್ಕನ ಜೋಡಿ ಲೋಡೋನು ಎಲ್ಲ ಆಡಿದೇವ್ರಿ. ಲೋಡೋ ಆಡ ಬಳಿಕ ಸ್ವಲ್ಪ ಟೈಮ್ ಪಾಸ್ ಆಯ್ತು ರೀ, ಅಕ್ಕನ ಬರಲಿ ಕೂತೇವ್ರಿ. ಇದು ಅಕ್ಕನ ಗ್ಯಾಲ್ರಿ ನೋಡಿರಿ ಎಷ್ಟು ಚಂದ ಐತಿ. ಇದು ಯಾವ ಹೂವಿನ ಗಿಡ ಅಂತ ನನಗೆ ಗೊತ್ತಿಲ್ಲ ರೀ. ಕಡಿಪತ್ತ ನೋಡಿರಿ ಅಕ್ಕ ಇದ್ರಾಗೆ ಹಚ್ಚಿದ ಅಂದ್ರೆ ಎಷ್ಟು ಪರ್ಫೆಕ್ಟ್ ಎಷ್ಟು ಚಂದ ಬಂದ ನೋಡಿರಿ, ಭಾರಿ ಬಂದವಲ್ಲ ರೀ. ಹಾಗೆ ಮನಕ್ಕೆ ತಿಂದ್ರಿ. ಮನೆಗೆ ಬಂದ ಬಳಿಕ ಒಂದು ಕಪ್ ಸ್ಟ್ರಾಂಗ್ ಚಹಾ ಮಾಡ್ಕೊಂಡು ಕುಡಿದು ನೋಡಿರಿ. ಇಷ್ಟೆಲ್ಲ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ಲ ಐಕನ್ ಒತ್ತಿರಿ, ಸಪೋರ್ಟ್ ಮಾಡಿರಿ. ಹೀಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ನೋಡಿರಿ, ಆ ಥರ ವಿಡಿಯೋನ ಹೇಳ್ರಿ, ನಾನು ಮಾಡಿ ಹಾಕ್ತೀನಿ.